ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಗೌರಿಬಿದನೂರು ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಹಂಸಾಂದ್ರ ಊರಲ್ಲಿ ಇವತ್ತು ದಿನ ಒಂದು ಸಣ್ಣ ಗಲಾಟ ಆಗಿದೆ. ಬೇಸಿಕಲಿ ಊರಲ್ಲಿ ಅಂಬೇಡ್ಕರ್ ಜಯಂತಿದು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಅದೇ ಟೈಮ್ಗೆ SC ಕಮ್ಯುನಿಟಿಯಿಂದ ಸುಮಾರು ಜನ ಮತ್ತು ST ಕಮ್ಯುನಿಟಿಯಿಂದ ಸುಮಾರು ಜನ ಸ್ವಲ್ಪ ಒಂದು ವರ್ವಲ್ ಆಲ್ಟರ್ಕೇಷನ್ ಸ್ಟಾರ್ಟ್ ಆಗಿದೆ. ಒಂದು ಅಂಬೇಡ್ಕರ್ ಸ್ಟ್ಯಾಚ್ಯೂ ಇನ್ಸ್ಟಾಲ್ ಮಾಡಿದ್ದಾರೆ. ಒಂದು ಬೋರ್ಡ್ ಕೂಡ ವಾಲ್ಮೀಕಿದು ಬೋರ್ಡ್ ಕೂಡ ಅಲ್ಲಿ ಹಾಕಿದ್ದಾರೆ. ಸೊ ಆ ವಿಚಾರ ಬಗ್ಗೆ ಏನಾದರೂ ಅವರದು ಅಲ್ಟರ್ಕೇಷನ್ ಸ್ಟಾರ್ಟ್ ಆಗಿದೆ. ಸೊ ಸುಮಾರು ಜನ ಸೇರ್ಕೊಂಡಿದ್ದಾರೆ. ಅರೌಂಡ್ 300-400 ಜನ ಇಲ್ಲಿ ಮೇನ್ ಜಾಗ ಏನಿದೆ ಊರಲ್ಲಿ ಅಲ್ಲಿ ಸೇರಿಸಿದ್ದಾರೆ. ಮತ್ತು ಏನೋ ಸ್ಲೋಗನರಿಂಗ್ ವಗೇರ ಮಾಡ್ತಾ ಇದ್ದಾರೆ, ಶೌಟಿಂಗ್ ವಗೇರ ಮಾಡ್ತಾ ಇದ್ದಾರೆ. ನಾವು ನಮ್ಮ ಬೆಳಿಗ್ಗೆಯಿಂದ ನಾವು ಇಲ್ಲಿ ಬಂದೋಬಸ್ತ್ ಹಾಕಿದ್ದೀವಿ, ಪೊಲೀಸ್ ಬಂದೋಬಸ್ತ್ ಹಾಕಿದ್ದೀವಿ. DSP ಚಿಕ್ಕಬಳ್ಳಾಪುರ ನೇತೃತ್ವದಲ್ಲಿ ಎಲ್ಲ ಮ್ಯಾನೇಜ್ ಮಾಡಿದ್ದೀವಿ ನಾವು. ಸಿಚುವೇಶನ್ ಪಬ್ಲಿಕ್ ಎಲ್ಲ ಡಿಸ್ಪರ್ಸ್ ಆಗಿದೆ. ಮತ್ತು ಎಲ್ಲಿ ಕಂಟಿನ್ಯೂ ಮಾಡ್ತೀವಿ ನಾವು ಬಂದೋಬಸ್ತ್ ಎಲ್ಲ ಮೇಂಟೈನ್ ಮಾಡ್ತೀವಿ. ಸಿಚುವೇಶನ್ ಎಷ್ಟು ಜನ ಮೇಲೆ ಬಂದೋಬಸ್ತ್ ಹಾಕೊಂಡಿದ್ದೀವಿ ಸರ್? ಎಷ್ಟು ಜನ ಬಂದೋಬಸ್ತ್ ಇರುತ್ತೆ ಸರ್ ಊರಲ್ಲಿ ಪ್ರಿಕಾಷನ್? ನೋಡಿ, ಇದು ಒಂದು ಪೀಸ್ ಕಮಿಟಿ ಮೀಟಿಂಗ್ ಮಾಡ್ತೀವಿ. ಎರಡು ಸೈಡಿಂದ ಲೀಡರ್ಸ್ಗೆ ಕರ್ಕೊಂಡೋಗಿ ಒಂದು ಮೀಟಿಂಗ್ ಮಾಡ್ತೀವಿ. ಅವ್ರಿಗೆ ಏನು ಕಾಂಪ್ರಮೈಸ್ ಆಗುತ್ತೆ, ಏನು ಸೊಲ್ಯೂಷನ್ ಆಗುತ್ತೆ ಅವರದ್ದು, ಅದನ್ನು ತಹಸೀಲ್ದಾರ್ ಅವ್ರ ಜೊತೆ ಕೂಡ ಮಾತಾಡಿದ್ದೀವಿ. ಅವರದ್ದು ಸೊಲ್ಯೂಷನ್ ಸಾಲ್ವ್ ಆಗುತ್ತೆ. ಆಮೇಲೆ ನಾವು ನೋಡ್ತೀವಿ, ಅವಶ್ಯಕತೆ ಇದೆ ತೋ ಕಂಟಿನ್ಯೂ ಮಾಡ್ತೀವಿ, ಅವಶ್ಯಕತೆ ಇಲ್ಲ ತೋ ರಿಮೂವ್ ಮಾಡ್ತೀವಿ ಬಂದೋಬಸ್ತ್. ಈಗ ಎಷ್ಟು ಜನ ಮೆನ್ ಇದ್ದಾರೆ ಸರ್? ಅರೌಂಡ್ 150 ಮ್ಯಾನ್ ಇದ್ದಾರೆ ಟೋಟಲ್. ಒಂದು KSRP, 3 DR ಪಾರ್ಟಿ ಮತ್ತು DSP ಇದ್ದಾರೆ, 3 ಜನ ಇನ್ಸ್ಪೆಕ್ಟರ್ಸ್ ಇದ್ದಾರೆ, PSI ಇದ್ದಾರೆ. ಅಲ್ಲಿ ಸುಮಾರು ವರ್ಷಗಳ ಹಿಂದೆ ಅಲ್ಲಿ ಟೋಟಲಾಗಿ 32 ಸೈಟ್ಗಳನ್ನು ಗ್ರಾಮ ಪಂಚಾಯತ್ ಖಾತಾ ಎಕ್ಸ್ಟ್ರಾಕ್ಟ್ ಎಲ್ಲನೂ ಕೂಡ ನೀಡಿದರು. ಅದರಲ್ಲಿ 27 ಮನೆಗಳು ನಿರ್ಮಾಣ ಆಗಿದ್ದಾವೆ. ಇನ್ನೂ ಒಂದು 5 ಸೈಟ್ಗಳು ಅಂದರೆ ಮನೆ ನಿರ್ಮಾಣವಾದಂಥ ಒಂದು 5 ಸೈಟ್ಗಳು ಇದ್ದವು. ಅದರಲ್ಲಿ ಒಂದು ಸೈಟ್ ಬಂದು ಸಿದ್ಧಗಂಗಮ್ಮ ಅನ್ನೋ ಹೆಸರಲ್ಲಿ ಖಾತಾ ಎಕ್ಸ್ಟ್ರಾಕ್ಟ್ ಇತ್ತು. ಇಲ್ಲಿ ಏನಾಗಿದೆ, ಆ ಸಿದ್ಧಗಂಗಮ್ಮ ಅನ್ನೋರು ಶನಿ ಮಹಾತ್ಮ ಟೆಂಪಲ್ ಏನಿದೆ ಆ ಒಂದು ಟ್ರಸ್ಟಿಗೆ ಅವರು ವಿಲ್ ಮಾಡಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಆದರೆ ಈ ಸೈಟ್ ಬಂದು ಡಾಕ್ಟರ್ BR ಅಂಬೇಡ್ಕರ್ ಭವನ ಏನಿದೆಯಲ್ಲ, ಅದರ ಸಮುದಾಯ ಭವನ, ಅದರ ಮುಂದೆ ಇರುವಂತಹ ಒಂದು ಜಾಗ. ನಮ್ಮ SC ಸಮುದಾಯದವ್ರದ್ದು ಏನಂತಂತಂದರೆ, ಇದು ನಮ್ಮ ಮುಂದೆ ಇರೋ ಜಾಗ, ಇದು ನಮಗೆ ಅನುಕೂಲ ಆಗುತ್ತೆ, ಅದಕ್ಕೆ ನಮಗೆ ಕೊಡಿ, ಈ ಜಾಗನ ನಮಗೆ ಕೊಡಿ ಅಂತ ಹೇಳಿ ಅವರು ಒಂದು ಕೇಳ್ತಾರೋ ಬೇಡಿಕೆ. ಇವರು ST ಅವ್ರ ಬೇಡಿಕೆ ಏನಂತ, ಅವರು ಒಂದು ಕಾಲೋನಿಯಲ್ಲಿ ಶನಿ ಮಹಾತ್ಮ ಟೆಂಪಲ್ ಇದೆ, ಸಿದ್ಧಗಂಗಮ್ಮ ಅವರು ನಮಗೆ ಅದನ್ನು ವಿಲ್ ಮುಖಾಂತರ ಕೊಟ್ಟಿರೋದು, ಅದಕ್ಕೆ ಇದು ನಮಗೆ ಕೊಡಿ ಅಂತ ಅವ್ರು ಹೇಳ್ತಾ ಇದ್ರು. ನಿನ್ನೆ ಏನಾಗಿದೆ, ರಾತ್ರಿ ಸುಮಾರು 2 ಗಂಟೆ ಹೊತ್ತು ಅನಿಸುತ್ತೆ, ಆ ಹೊತ್ತಲ್ಲಿ ಇವ್ರು ಏನು ಮಾಡಿದ್ದಾರೆ, SC ಸಮುದಾಯದವರು ಅಂಬೇಡ್ಕರ್ ಸ್ಟ್ಯಾಚು ಅಂದರೆ ಸುಮಾರು ಒಂದು 3 ಫೀಟ್ ಪ್ಲಾಟ್ಫಾರ್ಮ್ ಇದನ್ನು ಮಾಡಿ ಆಮೇಲೆ ಅದರಿಂದ ಒಂದು 4-5 ಫೀಟ್ ಎತ್ತರ ಇರುವಂಥ ಡಾಕ್ಟರ್ BR ಅಂಬೇಡ್ಕರ್ ಸ್ಟ್ಯಾಚುನ ಅಲ್ಲಿ ಪ್ರತಿಷ್ಠಾಪಿಸ್ತಾರೆ. ಅದೇ ನಂತರ ಇವರೇನಿದ್ದಾರೆ ಯಾರು ಪರಿಶಿಷ್ಟ ವರ್ಗದವರು, ಅವ್ರೇನು ಮಾಡಿದ್ದಾರೆ, ತಮ್ಮ ಬೋರ್ಡ್ ವಾಲ್ಮೀಕಿ ಬೋರ್ಡ್ ಭವನ ಇದಿದೆ ಅದನ್ನು ಅವರು ಅಲ್ಲಿ ಹಾಕಿದ್ದಾರೆ. ಸೊ ಇಬ್ಬರ ನಡುವೆ ವಾಗ್ವಾದ ನಡೆದಿತ್ತು. ಅದೇ ಪೊಲೀಸ್ ಮತ್ತು ಎಲ್ಲ ನಾವು ಅಧಿಕಾರಿಗಳು ಬಂದು ಅವ್ರಿಗೆ ಹೇಳಿದ್ವಿ, ನೋಡಿ ಇಬ್ಬರೂ ಕೂಡ ಮಹನೀಯರೇ, ಅವರಿಬ್ಬರು ಡಾಕ್ಟರ್ BR ಅಂಬೇಡ್ಕರು ಮತ್ತು ನಮ್ಮ ವಾಲ್ಮೀಕಿ ಅವರು ಇಬ್ಬರು ದೇವ್ರ ಥರ ಸಮಾನದಲ್ಲಿ ನೋಡ್ತಾರೆ ಅದನ್ನು. ಆದ್ದರಿಂದ ನೀವು ಗಲಾಟೆ ಮಾಡಬೇಡಿ, ಏನೂ ಮಾಡೋದು ಬೇಡ, ಇದನ್ನು ನಾವೆಲ್ಲನೂ ದಾಖಲೆ ಪರಿಶೀಲನೆ ಮಾಡ್ತೀವಿ, ಮೇಲಾಧಿಕಾರಿಗಳ ಒಂದು ಸಜೆಷನ್ಸ್ ತಗೊಂಡು ಒಂದು ಡಿಸಿಷನ್ ಆದಮೇಲೆ ಇದಕ್ಕೆ ಇದನ್ನು ಮಾಡೋಣ ಅಂತ ಹೇಳಿದ್ವಿ. ಆದರೂ ಕೂಡ ಒಂದಷ್ಟು ಜನ ಇಲ್ಲ ನಮಗೆ ಅದೇ ಬೇಕು ಅಂತ, ಈ ಕಡೆ ಇನ್ನೊಬ್ಬರು ಅದೇ ನಮಗೆ ಬೇಕು ಅಂತ ಈ ಕಡೆ ಮಾಡೋದರಿಂದ ಒಂದು ಸ್ವಲ್ಪ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿತ್ತು. ಬಟ್ ಸ್ಥಳಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಂದು ಈ ಒಂದು ಪರಿಸ್ಥಿತಿಯನ್ನು ತಿಳಿ ಮಾಡಿದ್ದಾರೆ. ಇನ್ನು ಮುಂದೆ ನಾವು ನಾಳೆ ಅವ್ರಿಗೆ ಸಭೆ ಕರೆದು, ಎರಡೂ ಕಡೆ ಮುಖಂಡರನ್ನ ಕರೆದು ಅವ್ರಿಗೆ ವಾಸ್ತವ ಏನಿದೆ ತಿಳಿಸಿ ದಾಖಲಾತಿಗಳನ್ನೆಲ್ಲನೂ ಪರಿಶೀಲನೆ ಮಾಡಿ ಒಂದು ಒಳ್ಳೆ ಡಿಸಿಷನ್ ತೊಗೋತೀವಿ, ಇಬ್ಬರಿಗೂ ಅನುಕೂಲ ಆಗುವಂಥ ಒಂದು ಒಳ್ಳೆ ಡಿಸಿಷನ್ನ ತೊಗೋತೀವಿ. ನಮ್ಮ ಹಂಸಾಂದ್ರ ಗ್ರಾಮದಲ್ಲಿ ವಿಜೃಂಭಣೆಯಿಂದ ದಲಿತ ಸಮುದಾಯ ಏನು ಅಂಬೇಡ್ಕರ್ ಜಯಂತಿ ಹಮ್ಮಿಕೊಂಡಿತ್ತು, ಆ ಒಂದು ಜಯಂತಿಗೆ ಊರಿನ ಸರ್ವ ಜಾತಿಯವರು ಕೂಡ ಬೆಂಬಲ ಸೂಚಿಸಿ ಕರಪತ್ರವನ್ನು ನಾವು ಮುದ್ರಣ ಮಾಡಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಇಲ್ಲಿ ಬಂದಿರತಕ್ಕಂಥ ಮೂಲ ಪ್ರಶ್ನೆ, ಎಲ್ಲ ಜಾತಿಯವ್ರಿಗೂ ಕೂಡ ಅಂಬೇಡ್ಕರ್ ಬೇಕು, ಕಾನೂನು ಚೌಕಟ್ಟಿನಲ್ಲಿ ಎಲ್ಲ ಅಂಬೇಡ್ಕರ್ ಬೇಕು. ಇಲ್ಲಿ ಬಂದಿರತಕ್ಕಂಥದ್ದು ಇವತ್ತಿನ ಪರಿಸ್ಥಿತಿ, ಬರೇ ಒಲೆ ಮಾದಿಗರಿಗೆ ಅಂಬೇಡ್ಕರ್ ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ದಾರೆ. ಅದು ಅವರ ತಪ್ಪು ಕಲ್ಪನೆ. ಅಂಬೇಡ್ಕರ್ ಅವರು ಸಂವಿಧಾನ ಬರೆಯೋದಕ್ಕಿಂತ ಪೂರ್ವದಲ್ಲಿ ಇವತ್ತೇನು ನಮಗೆ ವಿರುದ್ಧವಾಗಿ ನಿಂತಿರ್ತಕ್ಕಂಥ ನಮ್ಮ ಸೋದರರು ಏನಿದ್ದಾರೆ, ಅವರು ಹಿರಿಯಕರು ಯಾರೂ ಕೂಡ ಓದಂಗಿರಲಿಲ್ಲ. ಕಾರಣ ಏನಂದರೆ, ಸಂವಿಧಾನ ಬಂದ ನಂತರ ಎಲ್ಲರೂ ಓದಬೇಕು ಅಂತ ಒಂದು
ಕಾನೂನಲ್ಲಿ ಅವಕಾಶ ಇತ್ತು, ಅದಕ್ಕೆ ಅವ್ರು ಓದಿದ್ದಾರೆ. ಅವರು ಕೂಡ ಶೂದ್ರರೇ, ಅಂದರೆ ಅವರು ಕೂಡ ಮುಟ್ಟಂಗಿರಲಿಲ್ಲ, ಅವರು ಕೂಡ ಅಸ್ಪೃಶ್ಯರು ಅದರಲ್ಲಿ ಸೇರಿದ್ದಾರೆ. ನಾವು ನಿಜವಾದ ಅಸ್ಪೃಶ್ಯರು, ಅವರು ಕೂಡ ಶೂದ್ರರು, ಅವರು ಅರ್ಥ ಮಾಡ್ಕೋಬೇಕು. ಅಂಬೇಡ್ಕರ್ ಬರೀ ಒಲೆಮಾದಿಯರಿಗೆಲ್ಲ, ಭಾರತ ದೇಶದ ಪ್ರತಿಯೊಬ್ಬ ಜೀವಿಸುವ ವ್ಯಕ್ತಿಗೂ ಮತ್ತು ಪ್ರಾಣಿಗೂ ಕೂಡ ಅಂಬೇಡ್ಕರ್ ಇರ್ತಕ್ಕಂಥ ಒಂದು ವ್ಯಕ್ತಿ. ಇವತ್ತೇನು ನಮ್ಮ ದಲಿತರ ನೋವೇನಿದೆ, ಇವತ್ತು ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲರ ಸಹಕಾರದಿಂದ ನಮ್ಮ ಗಂಗಾಧರಣ್ಣ ಇರ್ಬೋದು, ಮುನಿಯಪ್ಪ ಇರ್ಬೋದು, ನಂಜುಂಡಪ್ಪ ಇರ್ಬೋದು, ನಾಗಾರ್ಜುನ ಇರ್ಬೋದು, ನಮ್ಮ ಹಂಸಂದ್ರದ ಗಂಗಾಧರಪ್ಪ ಇರ್ಬೋದು, ಇಲ್ಲಿರ್ತಕ್ಕಂಥ ಯುವಕರು ಬಹಳ ಶ್ರಮವಹಿಸಿ ಒಂದು ಕಾರ್ಯಕ್ರಮವನ್ನು ಹಬ್ಬದ ರೀತಿಯಲ್ಲಿ ಮಾಡಿದ್ದಾರೆ. ಬಹಳ ಸಂತೋಷ. ಆದರೆ ಈ ಒಂದು ಕಾರ್ಯಕ್ರಮಕ್ಕೆ ಏನು ಪೊಲೀಸ್ನವರು 140 ಸೆಕ್ಷನ್ ಜಾರಿ ಮಾಡಿದ್ದಾರೆ, ಸಂತೋಷ, ಒಪ್ಕೊಂತೀವಿ. ಆದರೆ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತಕ್ಕಂಥ ಕಾಲ ಈ ತಾಲೂಕಿನ ದಲಿತರು ನಿರ್ಧಾರ ತಗೊತಾರೆ. ಇಡೀ ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಿ ಹಂಸಂದ್ರ ಚಲೋ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿ ನಾವು ದಲಿತರ ಶಕ್ತಿ ಏನು ಅಂತ ನಾವು ತೋರಿಸ್ತೀವಿ. ಅವ್ರು ವಿರೋಧ ಮಾಡ್ತಾ ಇಲ್ಲ, ನಾವು ಅವ್ರನ್ನ ಯಾರನ್ನ ವಿರೋಧ ಮಾಡ್ತಾ ಇಲ್ಲ. ನಾವು ದಲಿತರ ಶಕ್ತಿ ಏನಂತ, ಇದೇನಾದರೂ ಪೊಲೀಸರು ಮನಗಂಡು ರಕ್ಷಣೆ ಕೊಟ್ಟಿಲ್ಲ ಅಂದರೆ ನಮ್ಮ ದಲಿತ ಸಮುದಾಯಕ್ಕೆ, ಇಡೀ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾವಂತರು ಹಂಸಂದ್ರ ಚಲೋ ಇಡೀ ಊರನ್ನು ದಿಗ್ಭ್ರಮ ಮಾಡ್ತಕ್ಕಂಥ ಜನಸಂಖ್ಯೆಯನ್ನು ಸೇರಿ ನಾವು ಅವ್ರಿಗೆ ಕಣ್ಣು ತರಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ನಾವು ಅವ್ರ ವಿರುದ್ಧ ಮಾಡಲ್ಲ, ಕಣ್ಣು ತರಿಸಿ. ಅವ್ರಿಗೆ ಒಂದು ಪ್ರಜ್ಞೆ ಇಲ್ಲ. ಅಂಬೇಡ್ಕರ್ ಅಂದರೆ ಬರೀ ಒಲೆ ಮಾದಿಗರಿಗೆ ಅಂತ ಇದ್ದಾರೆ, ಎಲ್ಲರಿಗೂ ಕೂಡ ಅಂಬೇಡ್ಕರಿಗೆ ಇವತ್ತೇನು 50% ಮೀಸಲಾತಿ ಕೊಟ್ಟಿದ್ದಾರೆ, ಅದರಲ್ಲಿ 18% SC ST ತಗೊತೀವಿ. ಇನ್ನು 32% ಯಾರು ತಗೊತಾರೆ? ಇವತ್ತು ಯಾರು ಬ್ಯಾನರ್ ಹರಿದಿದ್ದಾರೆ ಅವರೇ ತಗೊತಾರೆ, ಯಾರು ಬ್ಯಾನರ್ ಹರಿದಿದ್ದಾರೆ ಅವರೇ ತಗೊತಾ ಇದ್ದಾರೆ. ಅವ್ರು ಅರ್ಥ ಮಾಡ್ಕೋಬೇಕು. ಯಾವತ್ತೂ ಕೂಡ ಅಂಬೇಡ್ಕರ್ ವಿರುದ್ಧ ಮಾತಾಡಬಾರ್ದು. ಅವ್ರ ಜೊತೆಯಲ್ಲಿ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾದದ್ದು ಅವ್ರ ಜವಾಬ್ದಾರಿ. ಇನ್ನು ಮುಂದೆ ಹಂಸಂದ್ರ ಗ್ರಾಮದಲ್ಲಿ ದಲಿತರ ಒಂದು ಬೆನ್ನೆಲುಬಿಗೆ, ದಲಿತ ಸಮುದಾಯಕ್ಕೆ, ಇಡೀ ತಾಲೂಕಿನ ರಾಜ್ಯದ ಪ್ರತಿಯೊಬ್ಬ ದಲಿತ ಸಮುದಾಯದ ಮುಖಂಡರು ಕೂಡ ಅವ್ರ ಹಿಂದೆ ಇರ್ತಾರೆ. ಯಾವುದೇ ಕಾರಣಕ್ಕೆ ಹಿಂಜರಿತಕ್ಕಂಥ ಕೆಲಸ ಇಲ್ಲ. ಇವತ್ತೇನು ಕಾನೂನಿನ ಅಡಿಯಲ್ಲಿ ನಮ್ಗೆ ಅಡ್ಡ ಸಂಖ್ಯೆಯನ್ನು ಸೇರಿಸಿ ಹಂಸಂದ್ರ ಚಲೋ. ಸರ್